ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂತಹ ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಜಾಬ್ ಸ್ಪೆಷಾಲಿಟಿ ಏನಂತಂದರೆ, ಮೇಲ್ಮುಖ್ಯವಾಗಿ ನೀವು ಇಲ್ಲಿ ಯಾರಿಗೂ ಯಾವುದೇ ರೀತಿ ಇಂಟರ್ವ್ಯೂ ಕೊಡಬೇಕಾಗಿಲ್ಲ. ಇಲ್ಲಿ ಯಾವುದೇ ರೀತಿ ನೀವು ಟೆಸ್ಟ್ ಕೊಡಬೇಕಾಗಿಲ್ಲ. ಇಲ್ಲಿ ನೀವು ನೇರವಾಗಿ ಕೆಲಸವನ್ನು ಮಾಡ್ಬೋದು. ಇವತ್ತಿನಿಂದಲೇ ಮಾಡ್ಬೋದು, ಇನ್ನೇನೊಂದು ಅರ್ಧ ತಾಸಿನಿಂದಲೇ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಈ ಕೆಲಸದಲ್ಲಿ ಮೇಲ್ಮುಖ್ಯವಾಗಿ ಕ್ವಾಲಿಫಿಕೇಷನ್ ಬೇಕಾಗಲ್ಲ. ಆ್ಯಂಡ್ ಇನ್ನೊಂದು ಇದು ಒಂದು ಪಾರ್ಟ್ ಟೈಮ್ ಜಾಬು. ಆ್ಯಂಡ್ ಮೇಲ್ಮುಖ್ಯವಾಗಿ ಇದನ್ನು ಮೊಬೈಲಿಂದ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟ್ ವೀಡಿಯೋ ನೋಡಿ ಹೇಗೆ ಕೆಲಸ ಮಾಡೋದು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ನೋಡಿಕೊಂಡು ಇವತ್ತಿನಿಂದನೇ ಈ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಆಲ್ರೆಡಿ ನೀವೆಲ್ಲಾದರೂ ವರ್ಕ್ ಮಾಡ್ತಾ ಇದ್ರು ಕೂಡ ಪರವಾಗಿಲ್ಲ. ಸೊ ಇದನ್ನು ಒಂದು ಪಾರ್ಟ್ ಟೈಮ್ ಆಗಿ ನಾವು ತೊಗೊತೀವಿ, ಅಥವಾ ಕೆಲವರು ಹೇಗಿರ್ತಾರೆ ಅಂದರೆ ಇವಾಗ ಫುಲ್ ಡೇ ಬಿಸಿ ಇರ್ತೀವಿ, ಬಟ್ ನೈಟ್ ಒಂದು ಅರ್ಧ ಗಂಟೆ ಫ್ರೀ ಇದ್ದೀವಿ ಅಂತಂದ್ರೂ ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು. ಓಕೆನಾ? ಸೊ ಹಾಗಿದ್ರೆ ಯಾವ ಪ್ರೊಫೈಲು, ಹೇಗೆ ಕೆಲಸ ಮಾಡಬೇಕು, ಮತ್ತು ನಾವು ದುಡಿದಿರೋದು ಹೇಗೆ ನಮಗೆ ಸಿಗುತ್ತೆ, ಸೊ ಎಲ್ಲ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸ್ಮಾಲ್ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಒಂದು ಸ್ಟೋರಿ ನೋಡೋಕೆ ಸಿಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಮಂಡ್ಯ ಜಿಲ್ಲೆ ಒಂದು ಹಳ್ಳಿ, ಊರ ದೇವಿಯ ದೊಡ್ಡ ಜಾತ್ರೆ. ಸುತ್ತ 10 ಜನರು ಸೇರಿ ದೇವಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಪೂಜಿಸುತ್ತಾರೆ. ಸೊ ಇಲ್ಲಿ ಒಂದು ಏನಂದರೆ, ಒಂದು ಸ್ಟೋರಿ ನೋಡೋದಕ್ಕೆ ನಿಮ್ಗೆ ಸಿಗ್ತಾ ಇದೆ. ಒಂದು ಗೌರಿ ಕಲ್ಯಾಣ ರಿಲೇಟೆಡ್ ಇರುವಂಥ ಒಂದು ಕತೆ ಇದೆ ಆ್ಯಕ್ಚುಲಿ. ಸೊ ಈ ರೀತಿ ಕತೆಗಳನ್ನು ನೀವೇನಾದರೂ ಕತೆ ಆಯಿತು, ಕವನಗಳನ್ನಾಯಿತು ನೀವು ಬರಿಬೋದು. ಆ್ಯಂಡ್ ಈ ರೀತಿ ಏನು ನಿಮಗೆ ಕತೆಗಳು ಬರೆಯೋದಕ್ಕೆ ಬರೋದಿಲ್ಲ ಅಂದರೂ ಕೂಡ, ಸೊ ನೀವು ಸಿಂಪ್ಲಿ ಹೇಗೆ ಬರಿಬೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ಯಾರಾಗ್ರಾಫ್ ವೈಸ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನು ಮಾಡಿದರೆ, ಒಂದು ಇಂಟ್ರೊಡಕ್ಷನ್ ಹಾಕಿದ್ದಾರೆ. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ಸಾರಾಂಶಗಳನ್ನು ಬರ್ತಿದ್ದಾರೆ. ಓಕೆ, ಸೊ ಈ ರೀತಿ ನೀವು ಬರಿಬೇಕಾಗುತ್ತೆ. ನಾನು ಹೇಳುವಂಥ ಪ್ಲಾಟ್ಫಾರ್ಮಲ್ಲಿ ನೀವು ಕನ್ನಡದಲ್ಲೇ ಕತೆ ಬರಿತೀವಿ ಅಂದರೂ ಕೂಡ ಬರಿಬೋದು, ಕವನಗಳನ್ನ ಬರಿಬೋದು. ಬಟ್ ಇಲ್ಲಿ ಹೇಗೆ ಬರಿಬೋದು ಅಂತಂದರೆ, ಒಂದು ರೀತಿಯಿಂದ ನೋಡಿದರೆ ನಿಮಗೆ ಕತೆ ಕವನ ಬರೆಯೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತಂದರೆ ಈಸಿಲಿ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ಹೇಳುವಂಥ ಪ್ಲಾಟ್ಫಾರ್ಮಲ್ಲಿ ಇಲ್ಲಪ್ಪ ನಮಗೆ ಕತೆ ಕವನ ಬರೆಯೋಕ್ಕೆ ಬರೋದಿಲ್ಲ, ಮತ್ತು ಹೇಗೆ ಬರೆಯೋದು ಅಂತಂದರೆ ನೋಡಿ, ಒಂದು ಇಲ್ಲಿ ಷರತ್ತು ಹೇಗಿರುತ್ತೆ ಅಂದರೆ, ಬೇರೆದ್ರದ್ದನ್ನು ನೀವು ಕಾಪಿ ಮಾಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ. ಓಕೆ, ಆ್ಯಸ್ ಇಟ್ ಈಸ್ ಏನು ಇವಾಗಿದೆ ಇದನ್ನೇ ನಾನು ಮತ್ತೊಂದು ಸಾರಿ ಕತೆಯಾಗಿ ಬರೆದ್ಬಿಟ್ರೆ, ಸೊ ಅದಕ್ಕೆ ನಮಗೆ ಯಾವುದೇ ರೀತಿ ಇದನ್ನಾಗಲ್ಲ. ಮತ್ತು ನಿಮ್ಮದು ಏನೋ ಪ್ರೊಫೈಲ್ ಮಾಡಿರ್ತೀರಲ್ವ, ಅದು ರಿಜೆಕ್ಟ್ ಮಾಡ್ತಾರೆ ಅವರು, ಕಂಪನಿಯವರು. ಓಕೆ, ಸೊ ಹಾಗಿದ್ರೆ ಯಾವ ರೀತಿ ಕೆಲಸ ಮಾಡಬೇಕು? ಒಂದು ನಿಮ್ಮ ಕತೆ ಬರೆಯೋಕ್ಕೆ ಬರುತ್ತೆ ಅಂದರೆ ನೀವು ಈಸಿಲಿ ಬರೀತೀರಾ, ಅದನ್ನೇನು ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಯಾರಿಗೆ ಕತೆ ಬರೆಯೋದಿಲ್ಲ, ಬಟ್ ಆದರೂ ಕೂಡ ನಾವು ಇಲ್ಲಿ ಕೆಲಸ ಮಾಡಬೇಕು ಅಂತ ಅನ್ನೋರಿದ್ರೆ, ಈಗ ಹೇಗಿರುತ್ತೆ ಅಂತಂದರೆ, ಕೆಲವೊಂದು ಸ್ಟೋರೀಸ್ಗಳಿರುತ್ತೆ. ಸ್ಟೋರೀಸ್ಗಳನ್ನ ಅನಲೈಸ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿ ಹೇಗಿರುತ್ತೆ ಅಂದರೆ, ಇವಾಗ ಕ್ಯಾರೆಕ್ಟರ್ ಹೆಸರುಗಳನ್ನ ನೀವು ಚೇಂಜ್ ಮಾಡ್ಬೋದು, ಸನ್ನಿವೇಶಗಳನ್ನು ಚೇಂಜ್ ಮಾಡ್ಬೋದು. ಸೊ ಆ ರೀತಿ ಮಾಡಿಕೊಂಡು ಸ್ವಲ್ಪ ಚೇಂಜ್ ಮಾಡೋದು ಅಷ್ಟೇ. ಸ್ವಲ್ಪ ಚೇಂಜ್ ಮಾಡಿ ನಿಮ್ಮದೇ ಆದಂಥ ಒಂದು ಬರಹವನ್ನು ಕ್ರಿಯೇಟ್ ಮಾಡಿಕೊಂಡು ನೀವಲ್ಲಿ ಬರೀಬೇಕು. ಎಕ್ಸಾಕ್ಟ್ಲಿ ಸೇಮ್ ಇರೋದನ್ನು ನೀವು ಯಾವುದೇ ರೀತಿ ಕಾಪಿ ಮಾಡೋ ಹಾಗಿಲ್ಲ. ಓಕೆ, ಇದು ಈ ಕಡೆಯ ರೂಲ್ಸು. ಸೊ ಹೀಗಾಗಿ ಯಾವುದೇ ರೀತಿ ಒಂದು ಸ್ಟೋರಿ ನೀವು ಬರೀತಾ ಇದ್ರು ಕೂಡ, ಅಥವಾ ಕಥೆಗಳನ್ನು, ಕವನಗಳನ್ನ ಬರೀತಾ ಇದ್ರೆ ಅದರಲ್ಲಿರುವಂಥ ಹೆಸರುಗಳಾಯಿತು, ಅಥವಾ ಅದರಲ್ಲಿರುವಂಥ ಕ್ಯಾರೆಕ್ಟರ್ಗಳಾಯಿತು. ಲೈಕ್ ಇವಾಗ ಇಬ್ಬರು ಅಣ್ಣ ತಮ್ಮಂದು ಕತೆ ಇದೆ ಅಂತ ಅಂದ್ಕೊಳ್ಳೋಣ. ನಾವೇನು ಮಾಡಬೇಕಂದ್ರೆ, ಇಬ್ಬರು ಅಕ್ಕ ತಂಗಿ ಕಥೆನ ನಾವು ಅದನ್ನ ಕನ್ವರ್ಟ್ ಮಾಡ್ಬೋದು. ಅಕ್ಕ ತಂಗಿ ಹೆಸರನ್ನ ಚೇಂಜ್ ಮಾಡ್ಬೋದು. ಓಕೆ, ಅಲ್ಲಿ ಅಣ್ಣ ತಮ್ಮ ಹೆಸರು ಇರುತ್ತೆ, ಬಟ್ ಇಲ್ಲಿ ಅಕ್ಕ ತಂಗಿ ಹೆಸರಾಯಿತು. ಸನ್ನಿವೇಶ ಅವರು ಕಾಲೇಜ್ಗೆ ಹೋಗ್ತಾ ಇದ್ದಾರಂತ ಅಣ್ಣ ತಮ್ಮ ಅಂತ ಇಲ್ಲಿ ಸ್ಟೋರಿ ಇರ್ಬೋದು. ಬಟ್ ನೀವೇನು ಮಾಡ್ತೀರಾ ಅಂತ, ಕಾಲೇಜ್ಗೆ ಹೋಗುವಂಥದ್ದು ನೀವು ಹಾಕ್ಬೋದು. ಯಾಕಂದರೆ ಇಲ್ಲಿ ಸ್ಕೂಲ್ ಅಂತ ಹೇಳಿದ್ರೆ ಇಲ್ಲಿ ಕಾಲೇಜ್ ನೀವು ಚೇಂಜ್ ಮಾಡ್ಬೋದು, ಅಥವಾ ನೀವು ಆಫೀಸ್ ಅಂತ ಮಾಡ್ಬೋದು. ಸ್ವಲ್ಪ ಸನ್ನಿವೇಶಗಳನ್ನ ಚೇಂಜ್ ಮಾಡಿ ಹೊಸದಾಗಿ ಒಂದು ಕಥೆಗಳನ್ನು ನೀವು ಮಾಡೋಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮಿಂದ ಆಗುತ್ತೆ ಅಂದರೆ, ಸೊ ನೀವು ಇಲ್ಲಿ ಕೆಲಸನ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡ್ಬೋದು. ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ಈ ರೀತಿ ವರ್ಕ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ, ಸೊ ನಿಮಗೆ ಬೋರ್ ಕೂಡ ಆಗೋದಿಲ್ಲ. ಆ್ಯಂಡ್ ಈ ಕೆಲಸವನ್ನು ಮಾಡೋದ್ರಿಂದ ಒಂದು ಪಾರ್ಟ್ ಟೈಮ್ ಜಾಬ್ ಆಗುತ್ತೆ ನಿಮಗೆ ಸೈಡ್ ಬೈ ಸೈಡು. ಆ್ಯಂಡ್ ತಿಂಗಳಿಗೆ ಇಂತಿಷ್ಟು ಅಂತ ನೀವು ಇಲ್ಲಿ ದುಡ್ಕೊಂಡು ಹೋಗ್ಬೋದು. ಓಕೆ, ಸೊ ಇಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಇವಾಗ ಹೇಗೆ ಬರೆಯೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ರೀತಿ ಸ್ಟೋರೀಸ್ಗಳಿರುತ್ತೆ. ಈ ರೀತಿ ಸ್ಟೋರೀಸ್ಗಳನ್ನು ನೀವು ಹೇಗೆ ಮಾಡಬೇಕಂದ್ರೆ, ಮೊದಲೇ ನಾನು ಹೇಳೋಂಥ ಪ್ಲಾಟ್ಫಾರ್ಮಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಆ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಆದಮೇಲೆ ನೀವು ಇಲ್ಲಿ ಯಾವ ರೀತಿ ಕಥೆಗಳನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ. ಲೈಕ್ ಇವಾಗ ಹಾರರ್ ಸ್ಟೋರಿಗಳಾಯಿತು, ಕೆಲವೊಂದು ಸಂಸಾರದ ಕಥೆಗಳು, ಲೈಕ್ ಇವಾಗ ಕುಟುಂಬದ ಕಥೆ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಒಂದು ಲೈಫ್ ಜರ್ನಿ ಬಗ್ಗೆ ಬರಿತಾ ಇದ್ದೀರಾ, ಮೋಟಿವೇಶನ್ ಸ್ಟೋರೀಸ್ಗಳು ಬರಿತಾ ಇದ್ದೀರಾ, ಅದ್ರ ಜೊತೆ ಮೋಟಿವೇಶನ್ ಸ್ಟೋರಿ ಪ್ಲಸ್ ಇಲ್ಲಿ ಯಾವುದಾದ್ರೂ ವ್ಯಕ್ತಿ ಕಥೆ ಹೇಳ್ತಾ ಇದ್ದೀರಾ. ಸೊ ಅದು ಡಿಪೆಂಡ್ ಆಗುತ್ತೆ. ಒಂದೇ ಒಂದು ಕ್ಯಾಟಗರಿನ ನೀವು ಚೂಸ್ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಈ ಪ್ಲಾಟ್ಫಾರ್ಮಲ್ಲಿ ಓದುಗರ ಸಂಖ್ಯೆ ಕೂಡ ತುಂಬಾ ಇರುತ್ತೆ. ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಕಥೆಗಳನ್ನು ಬುಕ್ಗಳಲ್ಲಿ ಓದ್ತಾ ಇದ್ರು. ಬಟ್ ಇವಾಗ ಅಪ್ಲಿಕೇಶನ್ಸ್ ಅಂತ ಬಂದಿರುತ್ತೆ, ಆ್ಯಪ್ಸ್ ಬಂದಿರುತ್ತೆ. ಈ ಆ್ಯಪ್ಸ್ಗಳ ಮೂಲಕ ನೀವು ಇಲ್ಲಿ ಏನು ಮಾಡ್ತೀರ ಅಂದರೆ ಕಥೆಗಳನ್ನು ಬರಿತೀರಾ. ಈ ಕಥೆಗಳನ್ನು ಯಾರು
ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಅವರ ಕಥೆಗಳನ್ನು ಓದ್ತಾರೆ. ಇಲ್ಲಿ ನಿಮ್ಮದು ಫಾಲೋವರ್ಸು ಹೇಗೆ ದಿನ ಬ ದಿನ ಇಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತಲ್ವಾ. ಸೊ ಅದೇ ರೀತಿ ಎಷ್ಟು ಓದುಗರು ನಿಮಗೆ ಇವಾಗ ಚಾಪ್ಟರ್ 1 ಅಂತ ಬರ್ತಿರ್ತೀರ, ಅದರಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಸೆಕೆಂಡ್ ಚಾಪ್ಟರ್ ಓದೋದಕ್ಕೆ ಜನ ಬಂದೇ ಬರ್ತಾರೆ ಅಲ್ಲಿ. ಓಕೆ, ಸೊ ಆ ರೀತಿ ಅದು ಫ್ರೀಯಾಗಿರುತ್ತೆ. ಈಗ ಸುಮಾರು ಜನ ಬರ್ತಾ ಇರ್ತಾರೆ. ಸೊ ಅಲ್ಲಿ ಜನ ಹೇಗೆ ಬರ್ತಾರೆ ಹೇಗೆ ಅದು ರೀಡ್ ಆಗ್ತಾ ಇರುತ್ತೆ, ಅದೇ ರೀತಿ ನಿಮ್ದು ಇಲ್ಲಿ ದುಡ್ಡಿರುವಂಥ ಹಣ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದು ಒಂದು ಪ್ರೊಸೀಜರು. ಓಕೆ, ನಾನು ಸಿಂಪ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ನೀವು ಕೆಲಸವನ್ನು ಮಾಡ್ತೀವಿ ಅಂತಂದರೆ ನೀವು ಇಲ್ಲಿ ಮಾಡ್ಬೋದು. ಒಂದೇ ದಿನಕ್ಕೆ ಗ್ರೋ ಯಾವುದೂ ಆಗಲ್ಲ. ಸೊ ನೀವಿಲ್ಲಿ ಕಥೆಗಳನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಪಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. 1 to 9 ಪಾರ್ಟು, 1 to 10 ಪಾರ್ಟು ಈ ರೀತಿ ಮಾಡಿ. ಅಂದರೆ ಫಸ್ಟ್ ಚಾಪ್ಟರ್ ಓದಿದ ವ್ಯಕ್ತಿ ನೆಕ್ಸ್ಟ್ ಚಾಪ್ಟರ್ಗೆ ಬರ್ತಾನೆ ಅಂದರೆ ನಿಮ್ಮ ಪೇಜಿಗೆ ಮತ್ತೆ ಮರಳಿ ಬರ್ತಾರೆ. ಸೊ ಇದರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಆಡಿಯನ್ಸ್ದು ಒಂದು ಅಟೆನ್ಷನ್ ಸಿಗುತ್ತೆ. ಓಕೆ, ಸೊ ಈ ರೀತಿ ಕೆಲಸವನ್ನು ನೀವು ಮಾಡ್ಬೋದು. ಇದು ಮೊಬೈಲ್ ಫೋನಿಂದಲೇ ನೀವು ಆಪ್ರೇಟ್ ಮಾಡ್ಬೋದು, ಮೊಬೈಲ್ ಫೋನಿಂದಲೇ ಟೈಪ್ ಮಾಡ್ಕೋಬೋದು. ಆ್ಯಂಡ್ ತುಂಬಾ ಈಸಿಯಾಗಿ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ನಾನು ಮಾಡಿ ತೋರಿಸ್ತೀನಿ, ಅದೇ ರೀತಿ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿವರೆಗೂ ಕ್ಲಿಯರ್ ಆಯ್ತಲ್ವಾ ಕೆಲಸ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಇದಲ್ಲೂ ಕೂಡ ನೆಕ್ಸ್ಟ್ ನಾನು ಈ ಚಾನಲಲ್ಲಿ ಮೆಂಬರ್ಸ್ಗೂ ಕೂಡ ಸುಮಾರು ಒಂದು ಜಾಬ್ಸ್ಗಳನ್ನ ಹಾಕ್ತಾ ಇದ್ದೀನಿ. ತಪ್ಪದೇ ಇನ್ನೂ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಿ ಬಟ್ ಈ ಚಾನಲ್ ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂದರೆ ಮೆಂಬರ್ಶಿಪ್ ತೊಗೊಳ್ಳಿ. ತುಂಬಾ ಯೂನಿಕ್ ಆಗಿರುತ್ತೆ ಜಾಬ್ ಪ್ರೊಫೈಲ್ಗಳನ್ನ ಹೇಳ್ತಾ ಇದ್ದೀನಿ. ಸುಮಾರು ಜನರದ್ದು ಜಾಬ್ ಕೂಡ ಆಗ್ತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಈ ಚಾನಲ್ಗೆ ಮೆಂಬರ್ ಆಗಿ. ಓಕೆ, ಸೊ ಅದಕ್ಕೂ ಕೂಡ ನಾನು ಡೈಲಿ ಟು ಡೈಲಿ ವೀಡಿಯೋಸ್ಗಳನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಸೊ ಇವಾಗ ಈ ಜಾಬ್ಗೆ ಮೇನ್ ಮುಖ್ಯವಾಗಿ ಇಲ್ಲಿ ಮಾತಾಡೋದಾದರೆ, ಸೊ ಈ ರೀತಿ ನೀವು ಕತೆ ಕವನಗಳನ್ನ ಬರೆದು ನೀವು ಒಂದು ಪಾರ್ಟ್ ಟೈಮ್ ಆಗಿ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಸೊ ಇವಾಗ ನೆಕ್ಸ್ಟು, ಸೊ ಇಲ್ಲಿ ನಾನು ಹೇಳ್ತಾ ಇರೋಂಥ ಪ್ಲಾಟ್ಫಾರ್ಮ್ ಬಗ್ಗೆ ಇಲ್ಲಿ ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮೇನ್ ಅವ್ರದ್ದು ಲೈಕ್ ಇವಾಗ ಕೆಲವರು ಹೇಗೆ ಮಾಡ್ತಾರೆ, ರೇಡಿಯೋದಲ್ಲಿ ಕೇಳ್ತಾ ಇರ್ತಾರೆ ಅದೇ ಕಥೆಗಳನ್ನು ಕೆಲವರು ಓದಿ ಹೇಳ್ತಾ ಇರ್ತಾರೆ, ಕೆಲವರು ಬುಕ್ಕಲ್ಲಿ ಓದ್ತಾ ಇರ್ತಾರೆ, ಕೆಲವರು ಅಪ್ಲಿಕೇಶನಲ್ಲಿ ಜಾಸ್ತಿ ಓದ್ತಾ ಇರ್ತಾರೆ. ಇವಾಗ ಕಥೆಗಳನ್ನು ಓದುವಂಥ ಜನ ಜಾಸ್ತಿ ಆಗ್ತದೆ. ಯಾಕಂದರೆ ಸ್ಕ್ರೀನ್ ಮೇಲೆ ಹೋಗೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ಕೆಲಸ ಇರುತ್ತೆ. ಹೀಗಾಗಿ ಕೆಲವರು ಆಟೋದಲ್ಲಿ ಕೂತ್ಕೊಂಡು ರೀಡಿಂಗ್ ಮಾಡ್ತಾರೆ, ಕೆಲವೊಂದು ಶಾಪಲ್ಲಿ ಕೂತ್ಕೊಂಡು. ಇವಾಗ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಜಸ್ಟನ್ನು ಪ್ಲೇ ಮಾಡಿಬಿಟ್ಟು ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥ ಜನ ತುಂಬ ಜಾಸ್ತಿ ಇರ್ತಾರೆ. ಹೀಗಾಗಿ ಇಲ್ಲಿ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ನಿಮ್ಗೆ ತೋರಿಸ್ಬೇಕಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಗ್ರೇಟ್ ಸ್ಟೋರೀಸ್ ಮೂವ್ ಲೈಕ್ ವಾಟರ್. ಇಲ್ಲಿ ಹೇಗಿರುತ್ತೆ ಅಂದರೆ ಸುಮಾರು ಥರದ ಸ್ಟೋರೀಸ್ಗಳು ನೀವೇನು ಬರೀತೀರಿ, ಪ್ಲಸ್ ಇಂಟ್ರೆಸ್ಟ್ ಇರಬೇಕು ಮತ್ತು ತುಂಬ ಕುತೂಹಲ ತುಂಬಿರಬೇಕು. ಆ ರೀತಿ ಇರಬೇಕು, ಅಂದರೆ ಆಡಿಯನ್ಸ್ ತುಂಬಾ ಎಂಗೇಜ್ ಆಗ್ತಾರೆ. ಆ್ಯಂಡ್ ಇದೆಲ್ಲೂ ಕೂಡ ದೇ ಫೈಂಡ್ ದೇರ್ ವೇ, ದೇ ಚೇಂಜ್ ಫಾರ್ಮ್ ಆ್ಯಂಡ್ ದೇ ರೀಚ್ ಎವ್ರಿ ಒನ್. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ಯಾವಾಗ ನೀವು ಇಲ್ಲಿ ಆಡಿಯೋ, ಕಾಮಿಕ್ಸ್, ಫಿಲ್ಮ್ಸ್ಗಳನ್ನ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅದು ನಿಮ್ಮದೇ ಆದಂಥ ಭಾಷೆದಲ್ಲಿ ಬರೀತೀರಿ, ಆವಾಗ ಏನಾಗುತ್ತೆ ಅಂತಂದರೆ ಜನರವರೆಗೂ ನೀವು ತಲುಪ್ತೀರಾ. ಸಾಮಾನ್ಯವಾಗಿ ಇಲ್ಲಿ ನಾನು ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಹೇಳೋದಾದರೆ, ಈ ಒಂದು ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಪ್ರತಿಲಿಪಿ ಅಂತ. ಸೊ ಪ್ರತಿಲಿಪಿ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಇದು ಒಂದು ವೇನ್ ಅವ್ರದ್ದು ವೆಬ್ಸೈಟು. ಸೊ ಈ ವೆಬ್ಸೈಟನ್ನು ಈಸಿಲಿ ನೀವು ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಇದ್ದು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ನೋಡ್ಕೋಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೀವು ನೋಡಿದರೆ ಸುಮಾರು ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ, ಪ್ರತಿದಿನ ಆಗ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಸುಮಾರು ಜನ ಆಲ್ರೆಡಿ ಇಲ್ಲಿ ಏನು ಮಾಡ್ತಾ ಇರ್ತಾರೆ, ಸ್ಟೋರೀಸ್ಗಳನ್ನ ಓದ್ತಾ ಇರ್ತಾರೆ. ಆ್ಯಂಡ್ ಈ ಒಂದು ಏನು ಪ್ಲಾಟ್ಫಾರ್ಮ್ ಹೇಳ್ತಿದ್ದೀನಿ ತುಂಬಾ ಚೆನ್ನಾಗಿರುವಂಥ ಪಾಪ್ಯುಲರ್ ಆಗಿರುವಂಥ ಪ್ಲಾಟ್ಫಾರ್ಮ್ ಇದು. ಇಲ್ಲಿ ನೀವು ಕನ್ನಡದಲ್ಲಿ ಕೆಲಸವನ್ನು ಮಾಡ್ಬೋದು ಆ್ಯಂಡ್ ಸುಮಾರು ಥರದ ಸ್ಟೋರೀಸ್ಗಳನ್ನ ಬರಿಬೋದು. ಮೇನ್ ಮುಖ್ಯವಾಗಿ ಇಲ್ಲಿ ನೀವು ಕನ್ನಡ, ಹಿಂದಿ, ತಮಿಳು, ತುಳು ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ನೀವು ಇಲ್ಲಿ ಸ್ಟೋರೀಸ್ಗಳನ್ನ ಬರಿಬೋದು. ಇದೇ ಭಾಷೆ ಬರೀಬೇಕು ಅದೇ ಭಾಷೆ ಬರಿಬೇಕಂತ ಏನೂ ಇಲ್ಲ. ಸಿಂಪ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮೇನ್ ಮುಖ್ಯವಾಗಿ ನಾನು ಹೇಳೋದಾದ್ರೆ ಇದು ಬ್ಯಾಂಗ್ಳೂರು ಕರ್ನಾಟಕದೇ ಅಪ್ಲಿಕೇಶನು. ನಮ್ಮ ಕನ್ನಡಿಗರು ಕೂಡ ಇಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೀವು ಅದರಲ್ಲಿ ಒಬ್ಬರಾಗಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿ ನೀವು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸಿಂಪ್ಲಿ ನೀವೇನು ಮಾಡ್ಬೇಕಂದ್ರೆ ಗೂಗಲಲ್ಲಿ ಹೋಗಿ, ನಾನು ಯಾವ ಸಹ ತೋರಿಸಿದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಪ್ರತಿಲಿಪಿ ಆ್ಯಪ್ ಅಂತ ಹೇಳಿ ಡೌನ್ಲೋಡ್ ಮಾಡ್ಕೋಬೇಕು. ಪ್ರತಿಲಿಪಿ ಆ್ಯಪ್, ಪ್ರತಿಲಿಪಿ ನಾವೆಲ್ ಅಂತೂ ಕೂಡ. ಸೊ ಇದನ್ನ ಜಸ್ಟ್ ಇಲ್ಲಿ ನೋಡಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ರೇಟಿಂಗು 4.9 ರೇಟಿಂಗ್ ಇದೆ ಇದಕ್ಕೆ. ಓಕೆ, ಆ್ಯಂಡ್ 5 ಕೋಟಿಗಿಂತ ಹೆಚ್ಚು ಜನ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ನೀವು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಇನ್ಸ್ಟಾಲ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊಬೈಲಿಂದಲೇ ನಾನು ನಿಮಗೆ ತೋರಿಸ್ತೀನಿ, ಇದರಿಂದ ನಿಮ್ಗೆ ಸ್ವಲ್ಪ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಮುಖ್ಯವಾಗಿ ನಾವಿಲ್ಲಿ ಸುಮಾರು ಥರದ ಲ್ಯಾಂಗ್ವೇಜಲ್ಲಿ ಇಲ್ಲಿ ನಾವು 12 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇರುತ್ತೆ. ಅಂದರೆ 12 ವಿವಿಧ ರೀತಿಯ ಲ್ಯಾಂಗ್ವೇಜ್ಗಳಿರುತ್ತೆ. ಈ ಲ್ಯಾಂಗ್ವೇಜಲ್ಲಿ ನೀವು ವರ್ಕ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಇದನ್ನೇ ಸಿಂಪ್ಲಿ ನೀವು ನಿಮ್ಮ ಮೊಬೈಲ್ ಫೋನಿಂದಲೇ ಇಲ್ಲಿ ಆಪ್ರೇಟ್ ಮಾಡ್ಬೋದು. ಇದು ಮೇಡ್ ಇನ್ ಇಂಡಿಯಾ. ಸೊ ಇದು ಕರ್ನಾಟಕದ ಒಂದು ಅಪ್ಲಿಕೇಶನು. ಮೇನ್ ಮುಖ್ಯವಾಗಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಿಂದನೇ ಆಪ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಎಷ್ಟು ಜನ ಓದ್ತಾರೆ, ಎಷ್ಟು ಸ್ಟೋರೀಸ್ಗಳಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಇದನ್ನ ಸುಮಾರು ಥರದ್ದು ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಇಲ್ಲಿ ಸ್ಟೋರೀಸ್ಗಳನ್ನ ಡೈಲಿ ಟು ಡೈಲಿ ಸುಮಾರು ಜನ ಇಲ್ಲಿ ಬರೀತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಫೇವ್ರೇಟ್ ಆಥರ್ ಜೊತೆಗೆ ನೀವು ಬೇಕು ಅಂದರೆ ಇಲ್ಲಿ ಚಾಟ್ ಕೂಡ ಮಾಡ್ತಾರೆ ಜನ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಸಬ್ಸ್ಕ್ರಿಪ್ಷನ್ ಕೂಡ ತಗೋತಾರೆ ಈ ಒಂದು ಪ್ಲಾಟ್ಫಾರ್ಮ್ ರಿಲೇಟೆಡು. ಸೊ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಸುಮಾರು ಥರದ ಬೆನಿಫಿಟ್ಸ್ಗಳು ತಗೋತಾರೆ ಈ ಒಂದು ಅಪ್ಲಿಕೇಶನ್ ಮೂಲಕ. ಈ ಅಪ್ಲಿಕೇಶನು ಇಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ರೇಟಿಂಗ್ ಬಗ್ಗೆ ಹೇಳೋದಾದರೆ ಇದಕ್ಕೆ 4.9 ರೇಟಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ.
4.9 ರೇಟಿಂಗ್ ಅಂದರೆ ನೀವು ವಿಚಾರ ಮಾಡ್ಬೋದು ಎಷ್ಟು ಚೆನ್ನಾಗಿ ರೇಟಿಂಗ್ ಇದೆ ಅಂತ. ಸೊ ಹೀಗಾಗಿ ಅಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ರೇಟಿಂಗ್ ರಿವ್ಯೂ ಕೂಡ ನೀವು ಇಲ್ಲಿ ಬೇಕಂದ್ರೆ ಒಂದು ಸಾರಿ ವೆರಿಫೈ ಮಾಡ್ಕೋಬೋದು. ಸೊ ವೆರಿಫೈ ಮಾಡಿಕೊಂಡು ನಿಮಗೆ ಓಕೆ ನಮ್ಗೆ ಇಷ್ಟ ಇದೆ ಅಂತಂದರೆ ನೀವು ಇವತ್ತೇ ಕೆಲಸವನ್ನು ಮಾಡೋದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ನೋಡಿದರೆ ಕೆಲವರಂತೂ 5 ರೇಟಿಂಗ್ ಕೊಟ್ಟಿದ್ದಾರೆ. ಇಟ್ ಈಸ್ ಅ ರಿಯಲಿ ಗುಡ್ ಆ್ಯಪ್ ಫಾರ್ ಎಂಗೇಜಿಂಗ್ ಆ್ಯಂಡ್ ಈಸಿ ಟು ಯೂಸ್ ಅಂತ ಹೇಳಿದ್ದಾರೆ. ಸೊ ಇಂಥ ಅಪ್ಲಿಕೇಶನಲ್ಲಿ ವರ್ಕ್ ಮಾಡಿದರೆ ಜನ ತುಂಬ ಅಟ್ರಾಕ್ಟ್ ಆಗ್ತಾರೆ. ಯಾವ ಒಂದು ಪ್ಲಾಟ್ಫಾರ್ಮಲ್ಲಿ ಜನ ತುಂಬ ಇರ್ತಾರೆ ಅದೇ ಪ್ಲಾಟ್ಫಾರ್ಮಲ್ಲಿ ನಾವು ಕೆಲಸ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನೀವು ಜನರಿಗೆ ರೀಚ್ ಆಗ್ತೀರಾ. ಓಕೆ, ಸೊ ಇದರ ಮೊಬೈಲ್ ಫೋನಿಂದ ಹೇಗೆ ಆಪ್ರೇಟ್ ಮಾಡ್ಬೇಕಂತ ತೋರಿಸ್ತೀನಿ. ಓಕೆ, ಫಸ್ಟಿಗೆ ಇಲ್ಲಿ ನೀವು ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡಿ, 2 ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಪ್ಲಿಕೇಶನು. ಸೊ ಕೆಳಗಡೆ ರೆಡ್ ಕಲರ್ದು ಇದೆ, ಅದನ್ನು ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದನ್ನ ವರ್ಕ್ನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಇದನ್ನ ಲಕ್ಷ್ಯ ಕೊಟ್ಟು ನೋಡಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಓಪನ್ ಮಾಡೋಕ್ಕೂ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಒಂದು ಸಾರಿ ಅಪ್ಲಿಕೇಶನ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಂತರ ಇದು ಓಪನ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ರೀತಿ ನಾವು ಮೊಬೈಲ್ ಫೋನ್ ನಂಬರ್ನ ಆಲ್ರೆಡಿ ಇನ್ಕ್ಲೂಡ್ ಮಾಡಿರಲಿಲ್ಲ. ಸೊ ಮಾಡೋದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ಸಿಂಪ್ಲಿ ನಾನು ಇಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ತುಂಬ ಕೇಳಲ್ಲ, ಅದು ಸ್ವಲ್ಪ ಡೀಟೇಲ್ಸ್ ಕೇಳುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸುಮಾರು ಥರದ ನಿಮಗೆ ಸ್ಟೋರೀಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈ ಸ್ಟೋರೀಸ್ಗಳನ್ನ ನೀವು ನೋಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಎಲ್ಲ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ಸ್ಟೋರಿ ನಾನು ಓಪನ್ ಮಾಡಿ ತೋರಿಸ್ತೀನಿ. ಈ ಸ್ಟೋರಿಯಲ್ಲಿ ನಿಮಗೆ ಎಷ್ಟು ಪಾರ್ಟ್ಸ್ಗಳಿದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆ, ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ, ಎಷ್ಟೊಂದು ಪಾರ್ಟ್ಸ್ಗಳನ್ನ ಅವರು ಮಾಡಿ ಬರ್ತಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ 1-2 ಪಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಸಾಧ್ಯ ಆದರೆ ಒಂದು 8ರಿಂದ 10 ಪಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ. ಸೊ ಇಷ್ಟೊಂದು ಪಾರ್ಟ್ಸ್ಗಳನ್ನ ಅವ್ರು ಮಾಡಿದ್ದಾರೆ, ಇಲ್ಲಿ ನೀವು ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಷ್ಟೊಂದು ಪಾರ್ಟ್ಸ್ಗಳನ್ನ ಇವ್ರು ಮಾಡಿದ್ದಾರೆ. ಸೊ ಇದರಲ್ಲಿ ಮೇನ್ ಮುಖ್ಯವಾಗಿ ನಾನು ಹೇಳಬೇಕು ಅಂತಂದರೆ, ಸೊ ಇಲ್ಲಿ ನಾನೊಂದು ನಿಮಗೆ ಪಾರ್ಟನ್ನು ಓಪನ್ ಮಾಡಿ ತೋರಿಸ್ತೀನಿ. ನಿಧಾನವಾಗಿ ನೋಡ್ತಾ ಹೋಗಿ, ಮೊದಲು ಒಬ್ಸರ್ವ್ ಮಾಡಿ ಯಾವ ರೀತಿ ಇದೆ ಅಪ್ಲಿಕೇಶನು, ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ ಜನ, ಅದನ್ನು ಫಸ್ಟೇ ತಿಳ್ಕೊಳ್ಳಿ. ಅದಾನಂತರ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾವು ಫಸ್ಟ್ ಒನ್ ಓಪನ್ ಮಾಡೋಣ. ಫಸ್ಟ್ ಒನ್ ಓಪನ್ ಮಾಡಿದಾಗ ಓಕೆ, ಸೊ ಇದು ನೋಡೋದಕ್ಕೆ ನಿಮಗೆ ರೀಡ್ ಮಾಡೋದಕ್ಕೆ ಸಿಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ರೀಡ್ ಮಾಡೋದಕ್ಕೆ ಸ್ವಲ್ಪ ಅದು ಓಪನ್ ಮಾಡುವಾಗ ಸ್ವಲ್ಪ ಹೇಗಿರುತ್ತೆ ಅಂದರೆ ನೆಟ್ವರ್ಕ್ ಇಶ್ಯೂಸು ಬರಬಹುದು. ಓಕೆ, ಇಲ್ಲಿ ನಾನು ಕಥೆನ ಓಪನ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಸೊ ಸ್ಕ್ರೀನ್ ರೆಕಾರ್ಡ್ ಇನ್ ಕೇಸ್ ಏನಾದರೂ ನೀವು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇದೇ ರೀತಿ ಬ್ಲ್ಯಾಂಕ್ ಆಗಿ ಕಾಣಿಸುತ್ತೆ. ಹೀಗಾಗಿ ಟ್ರೈ ಮಾಡಿ ಸ್ಕ್ರೀನ್ ರೆಕಾರ್ಡ್ನ ಮಾಡೋದನ್ನು. ಆ್ಯಂಡ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಅದಾದ ನಂತರ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಸುಮಾರು ಥರದ ಸ್ಟೋರೀಸ್ಗಳಾಯಿತು, ಸುಮಾರು ಥರದ ಒಂದು ಡಿಫ್ರೆಂಟ್ ಒಂದು ಕಥೆಗಳನ್ನು ನೋಡೋದಕ್ಕೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಟಗರಿ ಕೂಡ ಇರುತ್ತೆ ಸ್ನೇಹಿತರೆ. ಕ್ಯಾಟಗರಿ ನೋಡೋಣ ಯಾವುದೇದಿದೆ ಅಂತ. ಸೊ ಇಲ್ಲಿ ಸುಮಾರು ಥರದ ಸ್ಟೋರೀಸ್ಗಳು ನೋಡ್ತಾ ಇರ್ಬೋದು, ಪಾಪ್ಯುಲಾರಿಟಿ ಪಡ್ಕೊಂಡಿರೋದು. ಕೆಳಗಡೆ ವ್ಯೂಸ್ ನೋಡ್ತಾ ಇರ್ಬೋದು, ವ್ಯೂಸ್ ಎಷ್ಟೆಷ್ಟು ಬರ್ತಾ ಇದೆ ಅಂತ. ಇಲ್ಲಿ ತುಂಬ ಡೌಟ್ ಇಟ್ಕೋಬೇಡಿ, ಏನಪ್ಪ ವ್ಯೂಸ್ ಬರ್ದೇ ಹೋದ್ರೆ ಹೇಗೆ ಅಂತ ಅಲ್ಲ. ಸೊ ಟ್ರೈ ಮಾಡಿ ಇಲ್ಲಿ. ಆ್ಯಂಡ್ ಮತ್ತೊಂದು ಇಲ್ಲಿ ನೋಡ್ಬೋದು ಸುಮಾರು ಥರದ ಕ್ಯಾಟಗರೀಸ್ ಇದೆ. ಪ್ರೀತಿ, ಸಾಮಗ್ರಿ, ಹಾರರ್ ಆಯಿತು, ಓಕೆ, ಪೌರಾಣಿಕ ಕಥೆಗಳಾಯಿತು, ಸುಮಾರು ಥರದ ಸ್ಟೋರೀಸ್ಗಳಿದೆ. ನೀವು ಯಾವುದಾದ್ರೂ ಒಂದು ಕ್ಯಾಟಗರಿನ ತೊಗೋಬೇಕಿಲ್ಲಿ. ಒಂದು ಕ್ಯಾಟಗರಿನ ತೊಗೊಂಡು ಕೆಲಸವನ್ನು ನೀವು ಇಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೋಡಿ, ಈ ಸುಮಾರು ಥರದ ಕ್ಯಾಟಗರೀಸ್ ಇದೆ. ಯಾವುದಾದ್ರೂ ಒಂದು ಕ್ಯಾಟಗರಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಇರುವಂಥ ಕ್ಯಾಟಗರಿನೇ ಯೂಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇವಾಗ ನಾನು ಪ್ರೊಫೈಲ್ ಆಲ್ರೆಡಿ ಮಾಡಿದ್ದೀನಿ. ಆ ಪ್ರೊಫೈಲ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ವರ್ಕ್ ಮಾಡೋದು ಅಂತ. ಇಲ್ಲಿ ಸುಮಾರು ಥರದ ಸ್ಟೋರೀಸ್ಗಳಿದೆ. ಇದು ನನ್ನ ಪ್ರೊಫೈಲ್ ಆಲ್ರೆಡಿ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ನನಗೆ ಫೋನ್ ನಂಬರ್ ನಾನು ಹಾಕ್ತೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಮಾಡ್ಬೋದು, ನೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸಿಂಪ್ಲಿ ನಾನು ಯಾವುದೇ ರೀತಿ ವರ್ಕ್ ಮಾಡಿಲ್ಲ, ಬಟ್ ಅದೇ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ. ಪ್ರೊಫೈಲಲ್ಲಿ ಇವಾಗ ವರ್ಕ್ ಮಾಡಿ ತೋರಿಸ್ತೀನಿ, ಹೇಗೆ ಪೋಸ್ಟ್ ಮಾಡೋದು, ನಿಮಗೆ ಹೇಗಿಲ್ಲಿ ಒಂದು ಇದನ್ನು ಸಿಗುತ್ತೆ ಜನರಿಂದ ಅಂತ ಹೇಳಿ, ಅಂದರೆ ವ್ಯೂಸು. ಸೊ ಸಿಂಪ್ಲಿ ನಾವಿವಾಗ ಒಂದು ಸ್ಟೋರಿನ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ನಮ್ಮದು ಏನಂದರೆ ಕಂಟೆಂಟ್ ಇರುತ್ತೆ, ಇನ್ನೊಂದು ಪೋಸ್ಟ್ ಅಂತ ಇರುತ್ತೆ. ನಾವು ಮಾಡಿರೋಂಥ ಪೋಸ್ಟ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ನಾನಿಲ್ಲಿ ಕನ್ನಡದಲ್ಲೇ ಟೈಪ್ ಮಾಡ್ತಾ ಇದ್ದೀನಿ, ನನ್ನ ಮೊಬೈಲಿಂದನೇ ಆಪ್ರೇಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು, ಸೊ ಈ ಕೆಲಸವನ್ನು ನೀವು ಮಾಡ್ಬೋದು. ಸೊ ಇಲ್ಲಿ ನೀವು ನೋಡೋಣ, ನಾನು ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಿಂಪ್ಲಿ ನಾನೇನು ಮಾಡ್ತೀನಿ, ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾವು ಬರೆಯೋಣ ಒಂದು ಊರಿನಲ್ಲಿ. ಓಕೆ, ಆ್ಯಂಡ್ ಇದೇ ರೀತಿ ಒಬ್ಬ ಮಹಿಳೆ. ಇದೇನು ಟೈಪ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ. ಓಕೆ, ಮಹಿಳೆ ಮಾತ್ರ. ಆ್ಯಂಡ್ ದಿನನಿತ್ಯ ಇಲ್ಲಾಂದರೆ ಪ್ರತಿದಿನ ಅಂತೂ ಕೂಡ ನಾವು ಹಾಕ್ಬೋದು. ಓಕೆ,
ಸೊ ಇದು ಒಂದು ಅರ್ಧ ಗಂಟೆ ನೀವು ಈ ರೀತಿ ಸ್ಟೋರೀಸ್ಗಳನ್ನ ಬರೆದ್ರೆ ನಿಮಗೆ ಒಂದು ಪಾರ್ಟ್ ಟೈಮ್ ಒಂದು ಕೆಲಸ ಅಂತ ಆಗುತ್ತೆ. ಓಕೆ, ಪ್ರತಿದಿನ ಅಂತಲೇ ಬರಿತೀನಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಓಕೆ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತಂದು ಗ್ರಾಮರ್ ಮಿಸ್ಟೇಕ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಟೈಮ್ ತೊಗೊಳ್ಳಿ. ಸೊ ಜಸ್ಟ್ ನಾನು ಹಾಗೆ ಡ್ಯಾಶ್ ಹಾಕಿದ್ದೀನಿ. ಇವಾಗ ಇದನ್ನು ನಾನು ಮಾಡಿದ್ದೀನಿ, ನನ್ನ ಕತೆ ಪೂರ್ತಿ ಬರುತ್ತೆ ತೋರಿಸಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಇದನ್ನು ಪೋಸ್ಟ್ ಮಾಡಬೇಕು. ಸಿಂಪ್ಲಿ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಎರಡಿದೆ, ಒಂದು ಕ್ಯಾಮ್ರಾದಿಂದ ಇನ್ನೊಂದು ಗ್ಯಾಲರಿಯಿಂದ ನೀವು ಇಲ್ಲಿ ಹಾಕ್ಬೋದು ಕತೆಗಳನ್ನು ಆಲ್ರೆಡಿ ಬರ್ತಿದ್ರೆ. ನಾನು ಈ ಕತೆ ಪೋಸ್ಟ್ ಮಾಡಿದ್ದೀನಿ. ಪೋಸ್ಟ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಪೋಸ್ಟು. ಆ್ಯಂಡ್ ಇಲ್ಲಿ ಕೆಳಗಡೆ ಲೈಕು ಮತ್ತು ಇಲ್ಲಿ ನಮಗೆ ಏನು ಶೇರ್ ಕೂಡ ಸಿಗ್ತಾ ಇದೆ. ಇದೇ ರೀತಿ ನೀವು ಇಲ್ಲಿ ವರ್ಕನ್ನು ಮಾಡಬೇಕು. ಸೊ ನೋಡಿರಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ ಇರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲಿಂದ ನೀವು ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದೇ ರೀತಿ ಏನಾದರೂ ಹೆಚ್ಚಿನ ವೀಡಿಯೋಸ್ಗಳು ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನೀವು ಯಾವ ಊರಿಂದ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ, ಮತ್ತು ನಿಮ್ಮೇನಾದರೂ ಸಜೆಷನ್ ಇದ್ದರೆ ಡೆಫಿನೆಟ್ಲಿ ನಾನು ಕಾಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕಂಟಿನ್ಯೂ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ